ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಗುಗೆ 6 ಮಂತ್ಸ್ ಬೇಬಿಗೆ ಹೋಮ್ ಮೇಡ್ ರಾಗಿ ಪೌಡರ್ ಹೇಗೆ ಮಾಡಿದ್ದೀನಿ ನಾನು ಅಂತ ಹೇಳ್ತಿದ್ದೀನಿ. ಇಲ್ಲಿ ನಾನು ರಾಗಿ ತೊಗೊಂಡಿದ್ದೀನಿ. ರಾಗಿನ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಚೆನ್ನಾಗಿ ಅದು ಮೇಲ್ಗಡೆ ಸಿಪ್ಪೆ ಎಲ್ಲ ಇದಾಗೋ ಥರ ಇದ್ದರೆ ಚೆನ್ನಾಗಿ ವಾಶ್ ಮಾಡ್ಕೋಬೇಕು, ಅದು ಹೋಗಲಿ ಅಂತ. ನೆಕ್ಸ್ಟು ಅದನ್ನು ಒಂದು 4 hours ನೆನೆ ಹಾಕಿ ಆಮೇಲೆ ತೆಗೆದಿರೋದು, ಡ್ರೈನ್ ಮಾಡ್ಕೊಂಡಿರೋದು. ಇದನ್ನು ನಾವು ಒಂದು ಬಟ್ಟೆ, ವಾಶ್ ಮಾಡಿರೋ ಬಟ್ಟೆಗೆ ಅಂದರೆ ಕಾಟನ್ ಬಟ್ಟೆನಲ್ಲಿ ಚೆನ್ನಾಗಿ ನೀರೆಲ್ಲನೂ ಹಿಂಡಿ ಅದನ್ನು ಕಟ್ಟಬೇಕು. ಚೆನ್ನಾಗಿ ಗಾಳಿ ಆಡಬಾರ್ದು, ಆ ಥರ ಕಟ್ಟಿ ಒಂದು ಬಾಕ್ಸ್ ಒಳಗೆ ಮುಚ್ಚಿಡಬೇಕು ಇದನ್ನು. ಮತ್ತು ಓವರ್ ನೈಟು ಹಂಗೆ ಇಟ್ಟಿರೋದು. ಒಂದು ನೈಟ್ ಇಟ್ಟರೆ ಅದು ಈ ಥರ ಕುರುಮೊಳಕೆ ಅಂತ ಹೇಳ್ತಾರಲ್ವ, ಸಣ್ಣ ಸಣ್ಣ ಮೊಳಕೆ ಬಂದಿದೆ ನೋಡಿ ರಾಗಿದು, ಆ ಥರ ಬರುತ್ತೆ ನೋಡಿ, ಸಣ್ಣದಾಗಿ ಬಂದಿದೆ. ಅದೇ 2 days ಇಟ್ಟರೆ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಮೊಳಕೆ ಬರುತ್ತೆ. ನಾನು ಇಷ್ಟೇ ಇಟ್ಟಿರೋದು, 1 night ಇಟ್ಟಿರೋದು, ಅದನ್ನು ತೊಗೊಂಡಿದ್ದೀನಿ ನೋಡಿ. ಸಣ್ಣ ಸಣ್ಣ ಮೊಳಕೆ ಬಂದಿದೆ, ಇದು ಜಾಸ್ತಿ ಉದ್ದ ಬಂದಿಲ್ಲ, 1 night ಇಟ್ಟಿರೋದು. ಸೊ ಇದನ್ನು ಒಂದು ಬಟ್ಟೆನಲ್ಲಿ ಅದೆಲ್ಲ ಒಣಗೋ ಥರ ಸೂರ್ಯನ ಬೆಳಕಿನಲ್ಲಿ ಒಣಗಿಸ್ಕೋಬೇಕು, ಇಲ್ಲ ಫ್ಯಾನ್ ಅಡಿ ಇಟ್ಟು ಒಣಗುತ್ತೆ. ಚೆನ್ನಾಗಿ ಆರಾಕಬೇಕು, ಇದನ್ನು ಆರಾಕ್ಬಿಟ್ಟು ಒಣಗಿಸ್ಬೇಕು. 1 day ಒಣಗಿಸಿದೆ ನಾನು ಇದನ್ನು, ಚೆನ್ನಾಗಿ ಸೂರ್ಯನ ಬೆಳಕಲ್ಲಿ ಒಣಗಿಸ್ಬಿಟ್ಟು ಇಟ್ಟಿದ್ದೆ ನೋಡಿ. ಇದೆಲ್ಲ ಒಣಗಿದೆ. ಇದನ್ನು ಸ್ವಲ್ಪ ಬಾಣಲೆಯಲ್ಲಿ ಹುರ್ಕೋಬೇಕು, ಅಂದರೆ ಜಾಸ್ತಿ ಹುರಿಯೋದೇನು ಬೇಡ, ಸ್ವಲ್ಪ ಹುರ್ಕೋಬೇಕಾಗುತ್ತೆ. ಅದೆಲ್ಲ ಹುರ್ಕೊಂಡು ಅದನ್ನು ಈಗ ಮಿಕ್ಸಿಲಿ ಪೌಡ್ರ್ ಮಾಡ್ಕೋಬೇಕು. ಪೌಡ್ರ್ ಮಾಡಿಕೊಂಡು, ಇದು ಮಕ್ಳಿಗೆ ತುಂಬ ಹೆಲ್ದಿ, ಹೋಮ್ ಮೇಡ್ ಮಾಡಿಟ್ಕೊಂಡ್ರೆ ತುಂಬ ಒಳ್ಳೆಯದು ನೋಡಿ. ಪೌಡ್ರ್ ಆಗಿದೆ. ಈ ಪೌಡ್ರನ್ನ ಸ್ವಲ್ಪ ನಾನು ಜಾಲರಿ ಇದರಲ್ಲಿ ಜಡಿ ಇಟ್ಕೋತಾ ಇದ್ದೀನಿ, ಸ್ವಲ್ಪ ನೈಸ್ ಪೌಡ್ರ್ ಆಗಲಿ ಅಂತ. ಇನ್ನು 6 months ಬೇಬಿ ಅಲ್ವಾ, ಅದಕ್ಕೆ ನಾನು ಸ್ವಲ್ಪ ಜರಡಿ ಇಟ್ಕೋತಾ ಇದ್ದೀನಿ. ಅದು ಬರುತ್ತಲ್ಲ, ಅದು ವೇಸ್ಟೇಜ್ ಅಂತ ಏನಿಲ್ಲ, ಅದನ್ನು ನಾವು ಮುದ್ದೆ ಮಾಡ್ಕೋತೀವಲ್ಲ ಅದಕ್ಕೆ ಆ್ಯಡ್ ಮಾಡ್ಕೋಬೋದು, ಇಲ್ಲ ಮತ್ತೆ ರುಬ್ಬಿಟ್ಟು ಮತ್ತೆ ಸೇಮ್ ಪ್ರೊಸೀಜರ್ ಮಾಡ್ಕೋಬೋದು ನೋಡಿ. ಇದನ್ನು ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿಟ್ಕೊಂಡ್ರೆ ಇದೇ ತುಂಬ ದಿನ ಬರುತ್ತೆ. ಏನೋ 2 ಸ್ಪೂನ್ ಹಾಕ್ಬೋದು ಅಷ್ಟೇ ಮಕ್ಕಳಿಗೆ, ಇವಾಗ ಅದೇ ಆಗುತ್ತೆ ನೋಡಿ. ಈ ಥರ ಮಾಡಿಟ್ಕೊಂಡ್ರೆ ಮಕ್ಕಳಿಗೆ ತುಂಬ ಹೆಲ್ದಿ. ಇದು ಹೊರಗಡೆ ಅದು ಇದು ಸಿರ್ಲಾಕ್ ಹಾಕೋಬದಲು ಹೋಮ್ ಮೇಡ್ ಹಾಕಿಟ್ಕೊಂಡ್ರೆ ತುಂಬ ಹೆಲ್ದಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.